ಒಬ್ಬ ವ್ಯಕ್ತಿಯ ಜೀವನದ ಅತ್ಯಂತ ಕಷ್ಟದ ದಿನಗಳು ನಿಜಕ್ಕೂ ಯೂನಿವರ್ಸ್ ಅಂದ್ರೆ ಈ ಬ್ರಹ್ಮಾಂಡ ಸಿದ್ಧಪಡಿಸಿದ ಒಂದು ಕಠಿಣವಾದ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದ್ರೆ ಹೇಗಿರುತ್ತೆ ಹ್ಮ್ ಅದೊಂದು ಇಂಟ್ರೆಸ್ಟಿಂಗ್ ಥಾಟ್. ಅಲ್ವಾ? ಮೇಲ್ನೋಟಕ್ಕೆ ಇದು ಕೇವಲ ಒಂದು ತತ್ವಜ್ಞಾನದ ಮಾತಿನ ತರಹ ಕಾಣ್ಬಹುದು. ಆದ್ರೆ ಮಕರ ರಾಶಿಯವರ ಪಾಲಿಗೆ ಇದು ಕೇವಲ ಕಲ್ಪನೆಯಲ್ಲ. ಇದು ಅವರ ದಿನನಿತ್ಯದ ವಾಸ್ತವ ಅಂತಾನೆ ಹೇಳ್ಬಹುದು. ಸೊ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಅಂದ್ರೆ ಈ ಡೀಪ್ ಡೈವ್ಗೆ ಸ್ವಾಗತ. ಇನ್ನು ನಮ್ಮ ಮುಂದಿನ ಮೂಲವಸ್ತು ಒಂದು ಕುತೂಹಲಕಾರಿ ಜ್ಯೋತಿಷ್ಯ ವಿಶ್ಲೇಷಣೆಯ ದಾಖಲೆ. ಹೌದು, ಇದು ನಿರ್ದಿಷ್ಟವಾಗಿ ಮಕರ ರಾಶಿಯವರ ಬಗ್ಗೆ ಮತ್ತೆ ಅವರ ಜೀವನದಲ್ಲಿ ಬರ್ಲಿರೋ 4 ಅತ್ಯಂತ ಅದೃಷ್ಟದ ದಿನಗಳ ಬಗ್ಗೆ ಬಹಳ ವಿವರವಾಗಿ ಮಾತಾಡತ್ತೆ. ಕರೆಕ್ಟ್. ಸೊ ಈ ವಿಷಯವನ್ನ ಬಿಡಿಸಿ ನೋಡೋಣ. ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದಕ್ಷಣ ಒಂದು ಕಾಯಿನ್ ಹಾಕಿದ್ರೆ ನಮಗೆ ಬೇಕಾದ ಭವಿಷ್ಯದ ಚೀಟಿ ಹೊರಬರೋ ಯಂತ್ರದ ಹಾಗೆ ಅಂತ ಬಹಳ ಜನ ಅನ್ಕೊಳ್ತಾರೆ. ಖಂಡಿತ, ಅದೊಂದು ಕಾಮನ್ ಮಿಸ್ಕನ್ಸೆಪ್ಷನ್. ನಿಜ. ಆದ್ರೆ ಈ ದಾಖಲೆಯನ್ನು ಓದಿದಾಗ ಇದು ಕೇವಲ ಮುಂದೇನಾಗುತ್ತೆ ಅಂತ ಹೇಳೋ ಪೆಟ್ಟಿಗೆಯಾಗಿ ಕಾಣೋದಿಲ್ಲ. ಬದಲಾಗಿ ಮನುಷ್ಯನ ಮನೋಭಾವ, ಅವನ ಹೋರಾಟಗಳು ಮತ್ತೆ ಅವನ ಅಸ್ತಿತ್ವದ ಒಂದು ಸೈಕಲಾಜಿಕಲ್ ಮ್ಯಾಪ್ ತರಹ ಕಾಣುತ್ತೆ. ಎಕ್ಸಾಕ್ಟ್ಲಿ. ನಾವು ಈ ದಾಖಲೆಯ ಆಳಕ್ಕೆ ಇಳಿದಾಗ ನಮಗೆ ಸಿಗೋ ಚಿತ್ರಣವೇ ಬೇರೆ. ನಮಗೆಲ್ಲರಿಗೂ ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಇದ್ದೇ ಇರುತ್ತೆ. ಅದಕ್ಕಾಗಿ ಸರಳವಾದ ಹೌದು ಅಥವಾ ಇಲ್ಲ ಅನ್ನೋ ಉತ್ತರಗಳನ್ನು ಹುಡುಕ್ತೀವಿ. ಆದ್ರೆ ಈ ನಿರ್ದಿಷ್ಟ ಮೂಲ ಅದು ಬೇರೆನೇ ಆಯಾಮ ಕೊಡುತ್ತೆ ಅಲ್ವಾ? ಹೌದು, ಮಕರ ರಾಶಿಯವರ ಮೂಲ ಸ್ವಭಾವ, ಅವರ ಕಷ್ಟಗಳಿಗೆ ಕಾರಣ ಮತ್ತು ಆ ಭವಿಷ್ಯದ ಅದೃಷ್ಟದ ನಡುವಿನ ಕೊಂಡಿಯನ್ನ ಇದು ಬಹಳ ಸೂಕ್ಷ್ಮವಾಗಿ ವಿವರಿಸುತ್ತೆ. ಇದೇ ಕುತೂಹಲಕಾರಿ. ಸೊ ಕೇವಲ ಆ 4 ದಿನಗಳ ಅದೃಷ್ಟದ ಬಗ್ಗೆ ಮಾತಾಡೋ ಮುನ್ನ ಈ ರಾಶಿಯವರ ಫೌಂಡೇಶನ್ ಅಂದ್ರೆ ಆ ಅಡಿಪಾಯ ಹೇಗಿರುತ್ತೆ ಅಂತ ಈ ಮೂಲ ವಿವರಿಸಿರೋದು ನನ್ನ ಗಮನ ಸೆಳೆಯಿತು. ಇದರ ಪ್ರಕಾರ ಮಕರ ರಾಶಿಯವರು ಹುಟ್ಟಿನಿಂದಲೇ ಬುದ್ಧಿವಂತರು, ಧೈರ್ಯಶಾಲಿಗಳು. ಹೌದು, ಅವರ ಮೂಲ ಗುಣಗಳೇ ಅವು. ಆದ್ರೆ ಅವರ ಜೀವನ ಖಂಡಿತ ಹೂವಿನ ಹಾಸಿಗೆಯಾಗಿರಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ದೊಡ್ಡ ಜವಾಬ್ದಾರಿಗಳನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬೆಳೆದವರು ಅಂತ ಹೇಳಲಾಗಿದೆ. ಯಾಕೆ ಹೀಗೆ? ಕೆಲವರು ಹುಟ್ಟುತ್ತಲೇ ಎಲ್ಲಾ ಸೌಕರ್ಯಗಳನ್ನ ಅನುಭವಿಸ್ತಾರೆ, ಆದ್ರೆ ಇವರು ಮಾತ್ರ ಯಾಕೆ ತಮ್ಮ ಸ್ವಂತ ಆಸೆಗಳನ್ನ ಬದಿಗಿಟ್ಟು ಕುಟುಂಬಕ್ಕಾಗಿ ದುಡಿಬೇಕು? ಇಲ್ಲಿ ಕುತೂಹಲಕಾರಿ ಸಂಗತಿ ಏನಂದ್ರೆ, ಇದಕ್ಕೆ ಪ್ರಮುಖ ಕಾರಣ ಅವರ ರಾಶ್ಯಾಧಿಪತಿ. ಮಕರ ರಾಶಿಯನ್ನ ಆಳುವ ಗ್ರಹ ಶನಿ. ಓಹೋ, ಶನಿ. ಶನಿ ಅಂತ ಕೇಳಿದ ತಕ್ಷಣ ಸಮಾಜದಲ್ಲಿ ಒಂಥರ ಭಯ, ಆತಂಕ ಶುರುವಾಗತ್ತೆ ಅಲ್ವಾ? ಶನಿ ಅಂದ್ರೆ ಕಷ್ಟಗಳನ್ನ ಕೊಡೋನು, ಜೀವನವನ್ನ ದುಸ್ತರ ಮಾಡೋನು ಅನ್ನೋ ಸಾಮಾನ್ಯ ನಂಬಿಕೆ ಇದೆ. ಆದ್ರೆ ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ಶನಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ. ಇದು ಕರ್ಮ ಮತ್ತೆ ಶಿಸ್ತಿನ ಸಂಕೇತ. ಶನಿ ಮನುಷ್ಯನಿಗೆ ಸುಲಭವಾಗಿ ಯಾವುದನ್ನೂ ನೀಡಲ್ಲ. ಅದು ಜವಾಬ್ದಾರಿಗಳನ್ನ ನೀಡೋ ಮೂಲಕ ಮನುಷ್ಯನ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡುತ್ತೆ. ಅಂದ್ರೆ ಶನಿ ಕೇವಲ ಕಷ್ಟ ಕೊಡೋನಲ್ಲ, ಬದಲಾಗಿ ಹೇಗಂದ್ರೆ ಒಂಥರ ನಮ್ಮ ಶಾಲೆಯ ಕಟ್ಟುನಿಟ್ಟಿನ ಹೆಡ್ ಮಾಸ್ಟರ್ ತರಾನಾ? ಹೌದು, ಬಹಳ ಸೂಕ್ತವಾದ ಹೋಲಿಕೆ ಇದು. ಆ ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಬಹಳ ಕಠಿಣವಾದ ಹೋಂವರ್ಕ್ ಕೊಡ್ಬೋದು, ಕಷ್ಟಕರವಾದ ಪರೀಕ್ಷೆಗಳನ್ನು ನಡೆಸ್ಬೋದು, ತಪ್ಪು ಮಾಡಿದಾಗ ಶಿಸ್ತುಬದ್ಧವಾಗಿ ದಂಡಿಸ್ಬೋದು. ನಿಜ. ಆದ್ರೆ ಅವರ ಉದ್ದೇಶ ವಿದ್ಯಾರ್ಥಿಯನ್ನ ಕೇವಲ ಶಿಕ್ಷಿಸೋದಲ್ಲ, ಬದಲಾಗಿ ಆತನನ್ನ ಜೀವನದ ಪ್ರತಿಯೊಂದು ಸವಾಲಿಗೂ ಸಿದ್ಧಗೊಳಿಸೋದು. ಕೊನೆಯಲ್ಲಿ ಆ ವಿದ್ಯಾರ್ಥಿ ಎಲ್ಲಾ ಪರೀಕ್ಷೆಗಳನ್ನ ಪಾಸ್ ಮಾಡಿ ಅತ್ಯುತ್ತಮ ಪದವಿ ಪಡೆದು ಹೊರಬಂದಾಗ ಆ ಹೆಡ್ಮಾಸ್ಟರ್ಗೆ ಅತ್ಯಂತ ಹೆಮ್ಮೆ ಆಗತ್ತೆ ಅಲ್ವಾ? ಡೆಫಿನೆಟ್ಲಿ. ಶನಿಯ ಕಾರ್ಯವೈಖರಿಯೇ ಅದು. ಕಠಿಣ ಪರಿಶ್ರಮ ಮತ್ತೆ ಜವಾಬ್ದಾರಿಯನ್ನ ನಿಭಾಯಿಸೋ ಪ್ರಾಮಾಣಿಕತೆಯೇ ಶನಿಯ ಆಶೀರ್ವಾದಕ್ಕೆ ಅರ್ಹತೆಯನ್ನ ತಂದುಕೊಡುತ್ತೆ. ಮಕರ ರಾಶಿಯವರು ಬಾಲ್ಯದಿಂದಲೂ ಎದುರಿಸಿದ ಪ್ರತಿಯೊಂದು ಕಷ್ಟವೂ, ಅವರು ಹೊತ್ತ ಪ್ರತಿಯೊಂದು ಜವಾಬ್ದಾರಿಯೂ ಆ ಹೆಡ್ಮಾಸ್ಟರ್ ಇಟ್ಟ ಒಂದೊಂದು ಪರೀಕ್ಷೆ ಇದ್ದಂತೆ. ಎಕ್ಸಾಕ್ಟ್ಲಿ. ಈ ಮೂಲದ ಪ್ರಕಾರ ಶನಿ ಇವರ ತಾಳ್ಮೆಯನ್ನ ಸಾಕಷ್ಟು ವರ್ಷಗಳ ಕಾಲ ಪರೀಕ್ಷೆ ಮಾಡಿದಾನೆ. ಮತ್ತೆ ಈಗ ಆ ಪರೀಕ್ಷೆಯ ಫಲಿತಾಂಶ ಬರೋ ಸಮಯ ಹತ್ರ ಆಗಿದೆ. ಓಕೆ, ಹಾಗಾದ್ರೆ ಆ ಕಟ್ಟುನಿಟ್ಟಿನ ಹೆಡ್ ಮಾಸ್ಟರ್ ಕೊನೆಗೂ ಗ್ರಾಜ್ಯುಯೇಷನ್ ಡೇ ಅಂದ್ರೆ ಪದವಿ ಪ್ರದಾನ ಸಮಾರಂಭದ ದಿನಾಂಕವನ್ನ ನಿಗದಿ ಮಾಡಿದಾನೆ ಅಂತಾಯ್ತು. ಹೌದು. ಈಗ ಬರ್ಲಿರೋ ಆ 4 ಅದೃಷ್ಟದ ದಿನಗಳು ಆಕಸ್ಮಿಕವಾಗಿ ಆಕಾಶದಿಂದ ಉದ್ರಿದ ಲಾಟ್ರಿ ಖಂಡಿತ ಅಲ್ಲ, ಬದಲಾಗಿ ಅವರು ಈವರೆಗೆ ಪಟ್ಟ ಕಷ್ಟಕ್ಕೆ ಸಿಕ್ತಿರೋ ಪ್ರತಿಫಲ. ಸೊ ಹಾಗಾದ್ರೆ ಈ 4 ನಿರ್ದಿಷ್ಟ ದಿನಗಳ ಬಗ್ಗೆ ಈ ಮೂಲ ಏನ್ ಹೇಳತ್ತೆ? ಆ ಟೈಮ್ನಲ್ಲಿ ಆಗ್ಬಹುದಾದ ಪ್ರಮುಖ ಬದಲಾವಣೆಗಳು ಯಾವುವು?
ನೋಡಿ, ಈ 4 ದಿನಗಳಲ್ಲಿ ಸತತವಾಗಿ 3 ದೊಡ್ಡ ಶುಭ ಸುದ್ದಿಗಳು ಮಕರ ರಾಶಿಯವರನ್ನ ಹುಡುಕೊಂಡು ಬರ್ಲಿವೆ ಅಂತ ದಾಖಲೆ ಬಹಳ ನಿಖರವಾಗಿ ಹೇಳುತ್ತೆ. ಓಹೋ, 3 ದೊಡ್ಡ ಸುದ್ದಿಗಳು. ಯಾವುದು ಅದು? ಮೊದಲನೇದು ಸಾಲದ ಬಾಧೆಯಿಂದ ಮುಕ್ತಿ. ಬಹಳ ಸಮಯದಿಂದ ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದ ಆರ್ಥಿಕ ಹೊರೆಗಳು ಕಡಿಮೆಯಾಗುವ ಮಾರ್ಗಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ. ವಾವ್, ಅದೊಂದು ದೊಡ್ಡ ರಿಲೀಫ್. ಖಂಡಿತ. ಇನ್ನು ಎರಡನೇದು ಹಣಕಾಸಿನ ಹರಿವು ಇದ್ದಕ್ಕಿದ್ದಂತೆ ಹೆಚ್ಚಾಗೋದು. ಮತ್ತೆ ಮೂರನೇದು ಹಲವು ದಿನಗಳಿಂದ ಅಥವಾ ಬಹುಶಃ ವರ್ಷಗಳಿಂದ ನಾನಾ ಕಾರಣಗಳಿಂದ ಮುಂದೆ ಹೋಗದೆ ಸ್ಥಗಿತಗೊಂಡಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ಚುರುಕುಗೊಂಡು ಪೂರ್ಣಗೊಳ್ಳುತ್ತೆ. ಜೊತೆಗೆ ಕುಟುಂಬದಲ್ಲಿ ಶಾಂತಿ ಲಭಿಸಲಿದೆ ಅನ್ನೋ ಅಂಶ ಕೂಡ ಇದೆ ಅಲ್ವಾ? ಮನೆಯಲ್ಲಿ ನಡೀತಾ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಆ ಉದ್ವೇಗಗಳು ಮರೆಯಾಗಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗತ್ತೆ. ನಿಜ. ಇದು ಲಾಜಿಕಲ್ ಕೂಡ ಹೌದು. ಆರ್ಥಿಕತೆ ಸುಧಾರಿಸಿದಾಗ, ಸಾಲದ ಹೊರೆ ಕಡಿಮೆಯಾದಾಗ ಸಹಜವಾಗಿಯೇ ಮನೆಯಲ್ಲಿನ ಆತಂಕ ಕೂಡ ಕಡಿಮೆಯಾಗುತ್ತೆ. ಕರೆಕ್ಟ್. ಆದ್ರೆ ಇಲ್ಲಿ ನನ್ನನ್ನ ಒಂದು ವಿಚಾರ ತುಂಬಾ ಯೋಚನೆಗೆ ಹಚ್ಚಿತು. ಈ ದಾಖಲೆಯಲ್ಲಿ ಮಕರ ರಾಶಿಯ ನಕ್ಷತ್ರ ಪಾದಗಳನ್ನ ಬಹಳ ನಿರ್ದಿಷ್ಟವಾಗಿ ವಿಭಜನೆ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ. ಅಂದ್ರೆ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರಾವಣ ನಕ್ಷತ್ರದ 1, 2, 3, 4 ಪಾದಗಳು ಮತ್ತೆ ಧನಿಷ್ಠ ನಕ್ಷತ್ರದ 1, 2, 3, 4 ಪಾದಗಳು ಅಂತ ಹೇಳಲಾಗಿದೆ. ಒಂದು ನಿಮಿಷ ನಿಲ್ಲಿ. ಕೇವಲ ನಕ್ಷತ್ರಗಳಲ್ಲ, ಇಲ್ಲಿ ಪಾದಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಜ್ಯೋತಿಷ್ಯದಲ್ಲಿ ಈ ಮಟ್ಟದ ಮೈಕ್ರೋ ಕ್ಯಾಲ್ಕುಲೇಷನ್ ಯಾಕೆ ಬೇಕು? ಜನರಿಗೆ ರಾಶಿ ಗೊತ್ತಿರುತ್ತೆ, ಆದ್ರೆ ಈ ಪಾದಗಳ ಲೆಕ್ಕಾಚಾರ ಯಾಕೆ ಅಷ್ಟು ಮುಖ್ಯ? ಅದೊಂದು ಅತ್ಯುತ್ತಮವಾದ ಪ್ರಶ್ನೆ. ಜ್ಯೋತಿಷ್ಯದಲ್ಲಿ ಪಾದ ಅನ್ನೋದು ಒಂದು ರೀತಿಯ GPS ಕೋಆರ್ಡಿನೇಟ್ ಇದ್ದಂತೆ. ಓ, GPS ಕೋಆರ್ಡಿನೇಟ್. ಹೌದು. ಆಕಾಶದ 360 ಡಿಗ್ರಿಗಳನ್ನ 27 ನಕ್ಷತ್ರಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ನಕ್ಷತ್ರವನ್ನ ಮತ್ತೆ 4 ಪಾದಗಳಾಗಿ ವಿಂಗಡಿಸ್ತಾರೆ. ಪ್ರತಿಯೊಂದು ಪಾದವು 3 ಡಿಗ್ರಿ 20 ನಿಮಿಷಗಳಷ್ಟು ನಿಖರವಾದ ಜಾಗವನ್ನ ಸೂಚಿಸುತ್ತೆ. ಮಕರ ರಾಶಿಗೆ ನಿರ್ದಿಷ್ಟವಾಗಿ ನೀವು ಹೇಳಿದ ಆ 9 ಪಾದಗಳು ಮಾತ್ರ ಬರುತ್ತೆ. ಈ ಮಟ್ಟದ ನಿಖರತೆ ಯಾಕೆ ಬೇಕು ಅಂದ್ರೆ, ಅದೃಷ್ಟ ಅಥವಾ ಗ್ರಹಗಳ ಪ್ರಭಾವ ಅನ್ನೋದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗಲ್ಲ. ಚಂದ್ರ ಆ ನಿರ್ದಿಷ್ಟ ಡಿಗ್ರಿಯನ್ನ ದಾಟುವಾಗ ಆಗುವ ಬದಲಾವಣೆಗಳನ್ನ ಈ ಪಾದಗಳು ಸೂಚಿಸುತ್ತೆ. ಓಕೆ, ಅಂದ್ರೆ ಇದೊಂದು ಬ್ರಾಡ್ ಸ್ಟ್ರೋಕ್ ಅಲ್ಲ, ಬದಲಾಗಿ ಲೇಸರ್ ಫೋಕಸ್ಡ್ ಆದ ಲೆಕ್ಕಾಚಾರ. ಎಕ್ಸಾಕ್ಟ್ಲಿ. ಇಲ್ಲಿಯೇ ಇನ್ನೊಂದು ಕುತೂಹಲಕಾರಿ ಅಂಶ ಬರುತ್ತೆ. ಈ ಅದೃಷ್ಟ ಅನ್ನೋದು ಈ 9 ಪಾದಗಳಲ್ಲಿ ಹುಟ್ಟಿದ ಎಲ್ಲರಿಗೂ ಒಂದೇ ರೀತಿ ಬರಲ್ಲ ಅಂತ ಈ ಮೂಲ ವಿವರಿಸುತ್ತೆ. ಅಂದ್ರೆ ಒಬ್ಬ ವಿದ್ಯಾರ್ಥಿಗೂ ಒಬ್ಬ ಬಿಸ್ನೆಸ್ ಮಾಡೋನಿಗೂ ಒಂದೇ ತರಹದ ಅದೃಷ್ಟ ಬರೋಕೆ ಸಾಧ್ಯವಿಲ್ಲ ಅಲ್ವಾ? ವಿದ್ಯಾರ್ಥಿಗೆ ಇದ್ದಕ್ಕಿದ್ದಂತೆ ಲಾಟ್ರಿ ಹೊಡೆಯಲ್ಲ, ಮತ್ತೆ ಬಿಸ್ನೆಸ್ ಮಾಡೋನಿಗೆ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಲ್ಲ. ನಿಖರವಾಗಿ. ಇದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ವೃತ್ತಿಗೆ ತಕ್ಕಂತೆ ಈ ಅದೃಷ್ಟ ಹೇಗೆ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನ ಈ ಮೂಲ ಬಹಳ ಪ್ರಾಯೋಗಿಕವಾಗಿ ವಿಭಾಗಿಸಿದೆ. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಈ ಸಮಯ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡೋಕೆ ಅನುಕೂಲಕರವಾಗಿದೆ. ಶಿಕ್ಷಕರಿಂದ ಪ್ರಶಂಸೆ, ಉತ್ತಮ ಅಂಕಗಳು ಮತ್ತೆ ಭವಿಷ್ಯದ ಅಡಿಪಾಯ ಗಟ್ಟಿಯಾಗೋ ಸೂಚನೆ ಇದೆ. ಅದೇ ಉದ್ಯಮಿಗಳನ್ನ ತೆಗೆದುಕೊಂಡ್ರೆ ಅವರಿಗೆ ಬೇರೆ ತರಹ ಇರುತ್ತೆ. ಹೌದು, ಅವರಿಗೆ ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಹೊಸ ಅವಕಾಶಗಳು ಮತ್ತು ಲಾಭದ ಬಾಗಿಲುಗಳು ತೆರೆಯುತ್ತೆ. ಮತ್ತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸ್ಥಿರತೆ, ಬಹುದಿನಗಳ ನಿರೀಕ್ಷೆಯಾಗಿದ್ದ ಸಂಬಳ ಹೆಚ್ಚಳ ಅಥವಾ ಪ್ರಮೋಷನ್ ಸಿಗೋ ಸಾಧ್ಯತೆಗಳ ಬಗ್ಗೆ ಒತ್ತಿ ಹೇಳಲಾಗಿದೆ. ಅಂದ್ರೆ ಶನಿಯ ಪ್ರತಿಫಲ ಆಕಾಶದಿಂದ ಉದ್ರಲ್ಲ, ಬದಲಾಗಿ ಮನುಷ್ಯನ ದೈನಂದಿನ ಕರ್ಮಕ್ಷೇತ್ರದ ಮೂಲಕವೇ, ಅವನು ಮಾಡೋ ಕೆಲಸದ ಮೂಲಕವೇ ಹರಿದು ಬರುತ್ತೆ. ಕರೆಕ್ಟ್. ಅದು ಬಹಳ ಸ್ಪಷ್ಟ. ಆದರೆ ಇಲ್ಲಿಗೆ ಈ ಭೌತಿಕ ಲಾಭಗಳ ಚರ್ಚೆ ಮುಗಿಯಲ್ಲ. ಈ ಮೂಲ ನಮ್ಮನ್ನ ಸಂಪೂರ್ಣವಾಗಿ ಬೇರೊಂದು ಆಯಾಮಕ್ಕೆ ಕರೆದೊಯ್ಯುತ್ತೆ. ಈ ಯಶಸ್ಸಿನ ಹಿಂದೆ ಇರೋ ಅಗೋಚರ ಶಕ್ತಿ ಯಾವುದು ಅನ್ನೋ ಆಧ್ಯಾತ್ಮಿಕ ವಿಚಾರದ ಕಡೆಗೆ ಇದು ಹೊರಳುತ್ತೆ. ಹೌದು, ಭೌತಿಕ ಪ್ರಪಂಚದಿಂದ ಆಚೆಗೆ ಈ 4 ದಿನಗಳಲ್ಲಿ ಕೆಲಸ ಮಾಡೋ ಆ ದೈವಿಕ ಶಕ್ತಿಯ ಬಗ್ಗೆ ಒಂದು ದೊಡ್ಡ ರಹಸ್ಯವನ್ನ ಇದು ಬಿಚ್ಚಿಡುತ್ತೆ. ಅದುವೇ ಹನುಮಂತನ ವಿಶೇಷ ಕೃಪೆ. ಓಹೋ, ಹನುಮಂತನ ಕೃಪೆ. ಮಕರ ರಾಶಿಯವರ ಮೇಲೆ ಹನುಮಂತನ ಅನುಗ್ರಹ ಅಪಾರವಾಗಿದೆ. ಮತ್ತೆ ಈ ಹಿಂದೆ ಅವರಿಗೆ ತಿಳಿಯದಂತೆಯೇ ಅನೇಕ ದೊಡ್ಡ ಅಪಾಯಗಳಿಂದ ಹನುಮಂತನೇ ಅವರನ್ನು ರಕ್ಷಿಸಿದ್ದಾನೆ ಅಂತ ಬಹಳ ದೃಢವಾಗಿ ಉಲ್ಲೇಖಿಸಲಾಗಿದೆ. ಈ ತಿಳಿಯದಂತೆಯೇ ರಕ್ಷಣೆ ಮಾಡಿದಾನೆ ಅನ್ನೋ ಮಾತು ಬಹಳ ಆಸಕ್ತಿದಾಯಕ. ಅಂದ್ರೆ
ಅನೇಕ ಬಾರಿ ಇವರ ಜೀವನದಲ್ಲಿ ಅಪಾಯಗಳು ಕೂದಲೆಳೆಯ ಅಂತರದಲ್ಲಿ ತಪ್ಪಿ ಹೋಗಿರಬಹುದು. ಹೌದು, ಬಹಳ ಬಾರಿ ಆಗಿರುತ್ತೆ. ಉದಾಹರಣೆಗೆ, ಯಾವುದೋ ದೊಡ್ಡ ಅಪಘಾತ ಒಂದು ಸಣ್ಣ ಗಾಯದಲ್ಲಿ ಮುಗಿದಿರಬಹುದು, ಅಥವಾ ಆರ್ಥಿಕವಾಗಿ ಸಂಪೂರ್ಣವಾಗಿ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಬಂದಾಗ ಎಲ್ಲಿಂದಲೋ ಅನಿರೀಕ್ಷಿತವಾಗಿ ಒಂದು ಸಣ್ಣ ಸಹಾಯ ಸಿಕ್ಕಿ ಅವರು ಬದುಕುಳಿದಿರಬಹುದು. ನಾವದನ್ನ ಲಕ್ ಅಥವಾ ಕಾಕಕಾಳಿಯ ಅಂತ ಅಂದುಕೊಳ್ತೀವಿ, ಆದ್ರೆ ಇದರ ಹಿಂದೆ ಆ ಅಗೋಚರ ದೈವಿಕ ಶಕ್ತಿಯ ರಕ್ಷಣಾ ಕವಚ ಇದೆ ಅಂತ ಈ ಮೂಲ ವಿವರಿಸುತ್ತೆ. ಖಂಡಿತ. ಮತ್ತೆ ಈ ರಕ್ಷಣಾ ಕವಚವನ್ನ ಇನ್ನಷ್ಟು ಗಟ್ಟಿಗೊಳಿಸಲು, ಆ ಶಕ್ತಿಯನ್ನ ಹೋಲಿಸಿಕೊಳ್ಳಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನ ಕೂಡ ಸೂಚಿಸಿದ್ದಾರೆ. ಯಾವ ತರಹದ ಪರಿಹಾರಗಳು? ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ತೆಂಗಿನಕಾಯಿ ಒಡೆದು ಪ್ರಾರ್ಥಿಸೋದು ಅದರಲ್ಲಿ ಒಂದು ಸಾಮಾನ್ಯ ಪರಿಹಾರ. ಆದರೆ ಇದರಲ್ಲಿ ಉಲ್ಲೇಖಿಸಿರೋ ಮತ್ತೊಂದು ಪರಿಹಾರ ಅತ್ಯಂತ ಗಮನಾರ್ಹವಾಗಿದೆ. ಏನಂದ್ರೆ, ನಾಯಿಗಳು, ಕೋತಿಗಳು ಅಥವಾ ಹಸುಗಳಿಗೆ ಆಹಾರ ದಾನ ಮಾಡೋದು. ಇಲ್ಲಿ ನಾನು ಸ್ವಲ್ಪ ನಿಲ್ಸಿ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ಕೇಳಿ. ನಾನು ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ಬೋದು, ಪ್ರಾರ್ಥನೆ ಮಾಡ್ಬೋದು, ಆದ್ರೆ ಒಂದು ನಾಯಿಗೆ ಅಥವಾ ಹಸುವಿಗೆ ಬಿಸ್ಕೆಟ್ ಹಾಕಿದ್ರೆ ಅಥವಾ ಊಟ ಹಾಕಿದ್ರೆ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿರೋ ಸಾಲ ಹೇಗ್ ತೀರುತ್ತೆ? ಅಥವಾ ನನ್ನ ಆಫೀಸ್ನಲ್ಲಿರೋ ಬಾಸ್ ನನಗೆ ಹೇಗೆ ಪ್ರಮೋಷನ್ ಕೊಡ್ತಾರೆ? ಇದು ಮೇಲ್ನೋಟಕ್ಕೆ ಸ್ವಲ್ಪವೂ ಲಾಜಿಕಲ್ ಆಗಿ ಕನೆಕ್ಟ್ ಆಗ್ತಿಲ್ಲ ಅನಿಸುತ್ತೆ ಅಲ್ವಾ? ಮೇಲ್ನೋಟಕ್ಕೆ ಇದು ಸಂಬಂಧವೇ ಇಲ್ಲದ ವಿಷಯದಂತೆ ಕಾಣಬಹುದು. ಆದ್ರೆ ಜ್ಯೋತಿಷ್ಯದಲ್ಲಿ ಮತ್ತೆ ಕರ್ಮ ಸಿದ್ಧಾಂತದಲ್ಲಿ ಇದರ ಹಿಂದಿನ ಮೆಕ್ಯಾನಿಸಂ ಬಹಳ ಆಳವಾಗಿದೆ. ಓಕೆ, ಅದು ಹೇಗೆ? ಪ್ರಾಣಿಗಳಿಗೆ ಆಹಾರ ನೀಡೋದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದೊಂದು ಸೈಕಲಾಜಿಕಲ್ ಮತ್ತು ಕರ್ಮಿಕ್ ಶಿಫ್ಟ್. ನಾವು ನಮಗಿಂತ ಅಸಹಾಯಕವಾಗಿರುವ, ನಮಗೆ ಮರಳಿ ಏನೂ ಕೊಡಲಾಗದ ಪ್ರಾಣಿಗಳಿಗೆ ನಿಷ್ಕಾಮವಾಗಿ ಆಹಾರ ನೀಡಿದಾಗ ನಮ್ಮೊಳಗಿನ ಅಹಂಕಾರ ಅಂದ್ರೆ ಈಗೋ ಕಡಿಮೆ ಆಗುತ್ತೆ, ಕರುಣೆ ಜಾಗೃತವಾಗುತ್ತೆ. ಓಹೋ, ಅಂದ್ರೆ ಇದೊಂದು ನಮ್ಮ ಮೈಂಡ್ಸೆಟ್ ಅನ್ನ ಬದಲಾಯಿಸುವ ಪ್ರಕ್ರಿಯೆ. ನಿಖರವಾಗಿ. ಸಾಲದ ಬಾಧೆ ಅಥವಾ ಕೆಲಸದ ಒತ್ತಡದಲ್ಲಿರೋ ಮನುಷ್ಯ ಯಾವಾಗ್ಲೂ ಒಂದು ರೀತಿಯ ಆತಂಕದ ಲೂಪ್ನಲ್ಲಿ ಸಿಲುಕಿರ್ತಾನೆ. ಹೌದು, ಆ ಆಂಗ್ಸೈಟಿ ಲೂಪ್. ಆತ ಸ್ವಾರ್ಥಿಯಾಗಿ ಕೇವಲ ತನ್ನ ಸಮಸ್ಯೆಗಳ ಬಗ್ಗೆಯೇ ಯೋಚಿಸ್ತಾ ಇರ್ತಾನೆ. ಆತ ಪ್ರಾಣಿಗಳಿಗೆ ಆಹಾರ ನೀಡುವಂತಹ ನಿಸ್ವಾರ್ಥ ಕೆಲಸ ಮಾಡಿದಾಗ ಆ ಆತಂಕದ ಲೂಪ್ ಬ್ರೇಕ್ ಆಗುತ್ತೆ. ಆತನಿಗೆ ತಾನು ಈ ಪ್ರಕೃತಿಯ ಒಂದು ಭಾಗ ಅನ್ನೋ ಅರಿವಾಗುತ್ತೆ. ಈ ಪಾಸಿಟಿವ್ ಮೈಂಡ್ಸೆಟ್ ಆತನ ನಿರ್ಧಾರಗಳನ್ನ ಉತ್ತಮಗೊಳಿಸುತ್ತೆ, ಕೋಪವನ್ನ ಕಡಿಮೆ ಮಾಡುತ್ತೆ. ಮತ್ತೆ ಸಹಜವಾಗಿಯೇ ಆತನ ವೃತ್ತಿ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ಸ್ಪಷ್ಟತೆಯನ್ನ ತಂದುಕೊಡುತ್ತೆ. ಎಕ್ಸಾಕ್ಟ್ಲಿ. ಜ್ಯೋತಿಷ್ಯ ಇದನ್ನ ದೋಷ ನಿವಾರಣೆ ಅಂತ ಕರೆಯುತ್ತೆ, ಮನೋವಿಜ್ಞಾನ ಇದನ್ನ ಎಂಪಥಿ ಅಂತ ಕರೆಯುತ್ತೆ. ವಾವ್, ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಶ್ಲೇಷಣೆ. ಅಂದ್ರೆ ಜ್ಯೋತಿಷ್ಯ ಕೇವಲ ಗ್ರಹಗಳು ಹೀಗಿವೆ ಆದ್ದರಿಂದ ಹೀಗಾಗುತ್ತೆ ಅಂತ ಮನುಷ್ಯನನ್ನ ಪ್ಯಾಸಿವ್ ಆಗಿ ಅಥವಾ ನಿಷ್ಕ್ರಿಯನನ್ನಾಗಿ ಕೂರ್ಸಲ್ಲ. ಬದಲಾಗಿ ದಾನ ಮತ್ತು ಭಕ್ತಿಯಂತಹ ಆಕ್ಟಿವ್ ಕೆಲಸಗಳನ್ನ ಮಾಡುವಂತೆ ಪ್ರೇರೇಪಿಸುತ್ತೆ. ಹೌದು. ಇದು ಮನುಷ್ಯನ ಸ್ವಂತ ಪ್ರಯತ್ನ ಅಂದ್ರೆ ಆ ಫ್ರೀ ವಿಲ್ ಮತ್ತೆ ದೈವಿಕ ಶಕ್ತಿ ಅಂದ್ರೆ ಡೆಸ್ಟಿನಿಯ ನಡುವೆ ಕಟ್ಟಿರೋ ಸುಂದರವಾದ ಸೇತುವೆ. ನಿಜ. ಆದ್ರೆ ಇಷ್ಟೆಲ್ಲ ಅದೃಷ್ಟ, ಕಠಿಣ ಪರಿಶ್ರಮದ ಹಿನ್ನೆಲೆ ಮತ್ತೆ ದೈವಿಕ ರಕ್ಷಣೆಯ ಬಗ್ಗೆ ಮಾತಾಡಿದ ಮೇಲೆ ಈ ಮೂಲ ಕೇವಲ ಪಾಸಿಟಿವ್ ಅಂಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಮನುಷ್ಯನ ದೌರ್ಬಲ್ಯಗಳು ಹೇಗೆ ಬಂದ ಅದೃಷ್ಟವನ್ನ ಕ್ಷಣಮಾತ್ರದಲ್ಲಿ ಹಾಳು ಮಾಡಬಹುದು ಅನ್ನೋ ಕಟುವಾದ ಎಚ್ಚರಿಕೆಯತ್ತಲೂ ಇದು ನಮ್ಮ ಗಮನ ಸೆಳೆಯುತ್ತೆ. ಹೌದು, ಈ ಡಾರ್ಕ್ ಸೈಡ್ ಬಗ್ಗೆನೂ ನಾವು ಮಾತಾಡಬೇಕು. ಮಕರ ರಾಶಿಯವರ ಅತಿದೊಡ್ಡ ಶತ್ರು ಹೊರಗಡೆ ಎಲ್ಲೋ ಇಲ್ಲ, ಅದು ಅವರ ಒಳಗೇ ಇದೆ ಅಂತ ಹೇಳಲಾಗಿದೆ. ಅದೇ ಕೋಪ. ಹೌದು, ಕೋಪ. ಅವರು ಎಲ್ಲದಕ್ಕೂ ತಕ್ಷಣ ಕೋಪಗೊಳ್ಳುವ ಪ್ರವೃತ್ತಿಯನ್ನ ಹೊಂದಿರ್ತಾರೆ. ಮತ್ತೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಸ್ಫೋಟಗೊಳ್ಳಬಹುದು ಅಂತ ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. ಇದರ ಹಿನ್ನೆಲೆಯನ್ನ ನಾವು ಅವರ ಬಾಲ್ಯದ ಕಷ್ಟಗಳಿಗೆ ಕನೆಕ್ಟ್ ಮಾಡಬಹುದು. ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿಗಳನ್ನ ಹೊತ್ತು ಎಲ್ಲವನ್ನೂ ಪರಿಪೂರ್ಣವಾಗಿ ಶಿಸ್ತಿನಿಂದ ಮಾಡಬೇಕು ಅನ್ನೋ ಒತ್ತಡದಲ್ಲಿ ಬೆಳೆದಾಗ ಇತರರು ಸಣ್ಣ ತಪ್ಪು ಮಾಡಿದಾಗ ಸಹಿಸ್ಕೊಳ್ಳೋಕಾಗಲ್ಲ. ಎಕ್ಸಾಕ್ಟ್ಲಿ. ಪರಿಸ್ಥಿತಿ ತಮ್ಮ ನಿಯಂತ್ರಣ ತಪ್ಪಿದಾಗ ಸಹಜವಾಗಿಯೇ ಅವರಿಗೆ ಸಿಟ್ಟು ನೆತ್ತಿಗೇರುತ್ತೆ. ತಾವು ಪಟ್ಟಷ್ಟು ಕಷ್ಟವನ್ನ ಬೇರೆಯವರು ಪಡ್ತಿಲ್ವಲ್ಲ ಅನ್ನೋ ಹತಾಶೆ ಆ ಕೋಪದ ರೂಪದಲ್ಲಿ ಹೊರಬರುತ್ತೆ. ನಾನಿಲ್ಲಿ ಒಂದು ಉಪಮೆಯನ್ನ ಬಳಸೋಕೆ ಇಷ್ಟಪಡ್ತೀನಿ. ಇದು ನಾವೇ ಯೋಚನೆ ಮಾಡ್ರೆ ಅರ್ಥವಾಗುವಂಥದ್ದು. ಈ 4 ದಿನಗಳ ಅದೃಷ್ಟದ ಪ್ರಯಾಣ ಅನ್ನೋದು ಒಂದು ಸುಂದರವಾದ ಫೆರಾರಿ ಕಾರಿನಲ್ಲಿ ಪ್ರಯಾಣ ಮಾಡಿದಂತೆ. ರಸ್ತೆ ಕೂಡ ಅತ್ಯಂತ ಸುಗಮವಾಗಿದೆ. ಆದ್ರೆ ಅವರ ಒಳಗಿರೋ
ಈ ಕೋಪ ಅನ್ನೋದು ಆ ಕಾರಿನ ಟೈರ್ಗೆ ಚುಚ್ಚುವ ಒಂದು ಸಣ್ಣ ಮೊಳೆ ಅಥವಾ ಪಂಕ್ಚರ್ ಇದ್ದಂತೆ. ಬಹಳ ಅದ್ಭುತವಾದ ಹೋಲಿಕೆ ಅಲ್ವಾ? ಎಂಜಿನ್ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ, ರಸ್ತೆ ಎಷ್ಟೇ ಕ್ಲಿಯರ್ ಆಗಿದ್ರೂ, ಒಂದು ಸಣ್ಣ ಪಂಕ್ಚರ್ ಇಡೀ ಪ್ರಯಾಣವನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ಬೋದು. ಆಫೀಸ್ನಲ್ಲಿ ಮೇಲಧಿಕಾರಿಯ ಮೇಲೆ ಕೋಪಗೊಂಡು ಕೂಗಾಡಿದ್ರೆ ಬರ್ಲಿದ್ದ ಪ್ರಮೋಷನ್ ಅಲ್ಲಿಗೆ ಕ್ಯಾನ್ಸಲ್ ಆಗ್ಬಹುದು. ಅಂದ್ರೆ ಆತುರದ ಒಂದು ತಪ್ಪು ನಿರ್ಧಾರ ವರ್ಷಗಳ ಶ್ರಮವನ್ನ ಮಣ್ಣುಪಾಲು ಮಾಡಬಹುದು. ಇದು ಎಕ್ಸಾಕ್ಟಾಗಿ ಅಲ್ಲೇ ಹೇಳಿರೋ ಎಚ್ಚರಿಕೆ. ಇದರ ಜೊತೆಗೆ ಮತ್ತೊಂದು ಪ್ರಾಯೋಗಿಕ ಅಂದ್ರೆ ಬಹಳ ಪ್ರಾಕ್ಟಿಕಲ್ ಆದ ಎಚ್ಚರಿಕೆಯನ್ನು ನೀಡಲಾಗಿದೆ. ಏನಂದ್ರೆ ತಮ್ಮ ಆದಾಯ, ಯಶಸ್ಸು ಅಥವಾ ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಇತರರೊಂದಿಗೆ ಅಂದ್ರೆ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಕೂಡ ಹಂಚಿಕೊಳ್ಳಬಾರದು. ಈ ಎಚ್ಚರಿಕೆ ಹಿಂದಿನ ಸೈಕಾಲಜಿ ಬಹಳ ಇಂಟ್ರೆಸ್ಟಿಂಗ್. ನಮ್ಮ ಯಶಸ್ಸನ್ನ ಗುಪ್ತವಾಗಿಡಬೇಕು, ಯಾಕೆಂದ್ರೆ ಜನರು ಅಸೂಯೆ ಪಡೋ ಸಾಧ್ಯತೆ ಇರುತ್ತೆ ಅಂತ ಇದು ಹೇಳುತ್ತೆ. ಎಷ್ಟೇ ಒಳ್ಳೆಯವರಾದ್ರೂ ಕೆಲವರಿಗೆ ಇತರರ ಏಕಾಏಕಿ ಏಳಿಗೆಯನ್ನ ಸಹಿಸ್ಕೊಳ್ಳೋಕೆ ಆಗಲ್ಲ. ನಿಜ. ಇದು ಕೇವಲ ಗ್ರಹಗತಿಗಳ ವಿಚಾರವಲ್ಲ, ಇದೊಂದು ಹ್ಯೂಮನ್ ಸೈಕಾಲಜಿ. ನಮ್ಮ ರಹಸ್ಯಗಳನ್ನ ನಮ್ಮಲ್ಲೇ ಇಟ್ಕೊಳ್ಳೋದು, ನಮ್ಮ ಎನರ್ಜಿಯನ್ನ ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳೋ ಒಂದು ಮಾರ್ಗ. ಅದೇ ಈ ದಾಖಲೆಯಲ್ಲಿ ನನಗೆ ಅತ್ಯಂತ ವಿಚಿತ್ರ ಅನಿಸಿದ ಒಂದು ಎಚ್ಚರಿಕೆ ಇದೆ. ಯಾವುದದು? ಅದೇನಂದ್ರೆ, ಇಂಗ್ಲಿಷ್ನ ಪಿ ಮತ್ತೆ ಎಲ್ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನವರಿಂದ ನಷ್ಟವಾಗೋ ಸಾಧ್ಯತೆ ಇದೆ, ಅದ್ರಿಂದ ಅಂಥವರಿಂದ ಜಾಗರೂಕರಾಗಿರ್ಬೇಕು ಅಂತ ಹೇಳಲಾಗಿದೆ. ಹಲೋ, ಒಂದು ನಿಮಿಷ. ಪುರಾತನ ಭಾರತೀಯ ಜ್ಯೋತಿಷ್ಯ ಪಠ್ಯದಲ್ಲಿ ಇಂಗ್ಲಿಷ್ನ ಪಿ ಮತ್ತೆ ಎಲ್ ಅಕ್ಷರಗಳ ಬಗ್ಗೆ ಉಲ್ಲೇಖ ಇದೆಯಾ? ಇದು ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಯಾರೋ ಸುಮ್ಮನೆ ತಮಗಿಷ್ಟ ಬಂದದ್ದನ್ನ ಈ ದಾಖಲೆಯಲ್ಲಿ ಸೇರ್ಸಿರೋ ತರ ಇದೆ ಅಂತ ನನ್ಗನ್ನಿಸ್ತಾ ಇದೆ. ನೀವು ಕೇಳಿದ ಪ್ರಶ್ನೆ ಬಹಳ ವ್ಯಾಲಿಡ್ ಆಗಿದೆ. ಮೇಲ್ನೋಟಕ್ಕೆ ಖಂಡಿತ ಹಾಗೆ ಅನ್ಸುತ್ತೆ. ನನಗೂ ಮೊದಲು ಅದೇ ಆಶ್ಚರ್ಯ ಆಯ್ತು, ಪುರಾತನ ಶಾಸ್ತ್ರದಲ್ಲಿ ಇಂಗ್ಲಿಷ್ ಅಕ್ಷರಗಳು ಎಲ್ಲಿಂದ ಬಂತು ಅಂತ. ಹೌದಲ್ವಾ? ಆದರೆ ನಾವು ಇದರ ಹಿಂದಿನ ಲೆಕ್ಕಾಚಾರವನ್ನ ಸ್ವಲ್ಪ ಡಿಕೋಡ್ ಮಾಡಬೇಕು. ಪುರಾತನ ಕಾಲದಲ್ಲಿ ವ್ಯಕ್ತಿಗಳ ಹೆಸರಿನ ಲೆಕ್ಕಾಚಾರವನ್ನ ಅಕ್ಷರಗಳ ಉಚ್ಚಾರಣೆ ಅಥವಾ ಧ್ವನಿ ತರಂಗಗಳ ಆಧಾರದ ಮೇಲೆ ಅಂದ್ರೆ ಆ ಫೊನೆಟಿಕ್ಸ್ ಮೇಲೆ ಮಾಡಲಾಗ್ತಿತ್ತು. ಓಕೆ. ನಕ್ಷತ್ರ ಪಾದಗಳ ಆಧಾರದ ಮೇಲೆ ಪ, ಫ, ಬ, ಭ ಅಥವಾ ಲ, ಳ ಮುಂತಾದ ಅಕ್ಷರಗಳ ಶಬ್ದ ತರಂಗಗಳನ್ನ ಗುರುತಿಸಲಾಗ್ತಿತ್ತು. ಆಧುನಿಕ ಕಾಲದಲ್ಲಿ ವಿಶ್ಲೇಷಕರು ಜನರಿಗೆ ಸುಲಭವಾಗಿ ಅರ್ಥವಾಗ್ಲಿ ಅಂತ ಆ ಮೂಲ ಫೊನೆಟಿಕ್ಸ್ ಅನ್ನ ಇಂಗ್ಲಿಷ್ನ ಪಿ ಮತ್ತೆ ಎಲ್ ಅಕ್ಷರಗಳಿಗೆ ಮ್ಯಾಪ್ ಮಾಡಿದ್ದಾರೆ. ಓ, ಅಂದ್ರೆ ಇದು ಭಾಷೆಯ ವಿಚಾರವಲ್ಲ, ಬದಲಾಗಿ ಶಬ್ದದ ಕಂಪನಗಳ ಆ ಸೌಂಡ್ ವೈಬ್ರೇಷನ್ಸ್ ವಿಚಾರ. ಹೌದು. ಮತ್ತೆ ಪ್ರಸ್ತುತ ನಡೀತಿರೋ ಗ್ರಹಗಳ ಸಂಚಾರದಲ್ಲಿ ಮಕರ ರಾಶಿಗೆ ಈ ನಿರ್ದಿಷ್ಟ ಧ್ವನಿ ತರಂಗಗಳಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳ ಎನರ್ಜಿ ಕ್ಲಾಶ್ ಆಗೋ ಸಾಧ್ಯತೆ ಇರುತ್ತೆ. ಅಂಡರ್ಸ್ಟುಡ್. ಆದ್ದರಿಂದ ಅವರ ಜೊತೆ ಆರ್ಥಿಕ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರದಿಂದಿರಬೇಕು ಅಂತ ಸೂಚ್ಯವಾದಿ ಹೇಳಲಾಗಿದೆ. ಓಕೆ, ಈಗ ಇದು ಸ್ವಲ್ಪ ಲಾಜಿಕಲ್ ಆಗಿ ಅರ್ಥವಾಗ್ತಾ ಇದೆ. ಕೇವಲ ಕುರುಡಾಗಿ ಅಕ್ಷರಗಳನ್ನ ದ್ವೇಷಿಸೋ ಬದಲು ಆ ವ್ಯಕ್ತಿಗಳೊಡನೆ ವ್ಯವಹರಿಸುವಾಗ ಒಂದು ಹೆಜ್ಜೆ ಹಿಂದೆ ನಿಂತು ವಿವೇಚನೆಯಿಂದ ಆಲೋಚಿಸಬೇಕನ್ನೋದೇ ಇದ್ರ ಹಿಂದಿನ ಸಂದೇಶ. ಎಕ್ಸಾಕ್ಟ್ಲಿ. ಇನ್ನು ಈ ಎಲ್ಲ ಅಡೆತಡೆಗಳನ್ನ ನಿವಾರಿಸಿಕೊಂಡು ಎಚ್ಚರಿಕೆಗಳನ್ನ ಪಾಲಿಸಿದ ನಂತರ ಶುಭ ಕಾರ್ಯಗಳನ್ನ ಆರಂಭಿಸಲು ಮತ್ತು ಜೀವನವನ್ನ ಸುಂದರಗೊಳಿಸಲು ಈ ಮೂಲವು ಕೆಲವು ಅಂತಿಮ ಮಾರ್ಗದರ್ಶನಗಳನ್ನ, ಅಂದ್ರೆ ಇಂದಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೆಲವು ಲೈಫ್ ಹ್ಯಾಕ್ಸ್ ಅನ್ನ ನೀಡುತ್ತೆ. ಹೌದು, ಅದೃಷ್ಟದ ಅಂಶಗಳು. ಉದಾಹರಣೆಗೆ, ಹೊಸ ಕೆಲಸ ಅಥವಾ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸೋಮವಾರ ಅಥವಾ ಶುಕ್ರವಾರ ಅತ್ಯಂತ ಶುಭ ದಿನಗಳು ಅಂತ ಸೂಚಿಸಲಾಗಿದೆ. ಆದ್ರೆ ಇಲ್ಲೊಂದು ದೊಡ್ಡ ಷರತ್ತಿದೆ. ಈ 2 ದಿನಗಳಲ್ಲಿ ಹಸಿರು ಬಣ್ಣದ ಬಟ್ಟೆ ಅಂದ್ರೆ ಗ್ರೀನ್ ಕಲರ್ ಡ್ರೆಸ್ ಧರಿಸಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ನಿರ್ಬಂಧಿಸಿದ್ದಾರೆ. ಇದ್ರ ಹಿಂದಿನ ಲಾಜಿಕ್ ಏನು? ಹಸಿರು ಬಣ್ಣ ಕಂಡ್ರೆ ಶನಿಗೆ ಆಗಲ್ವಾ? ಅಥವಾ ಹಸಿರು ಬಣ್ಣ ಏನಾದ್ರೂ ನೆಗೆಟಿವ್ ಎನರ್ಜಿ ಕೊಡುತ್ತಾ? ಬಣ್ಣಗಳ ವಿಚಾರ ಬಂದಾಗ ಪ್ರತಿಯೊಂದು ಬಣ್ಣಕ್ಕೂ ಒಂದು ಗ್ರಹದ ಆಧಿಪತ್ಯ ಇರುತ್ತೆ. ಹಸಿರು ಬಣ್ಣವನ್ನ ಬುಧ ಗ್ರಹಕ್ಕೆ ಅಂದ್ರೆ ಆ ಮರ್ಕ್ಯೂರಿಗೆ ಸಂಯೋಜಿಸಲಾಗಿದೆ. ಬುಧ ಅತ್ಯಂತ ವೇಗದ, ಚಂಚಲವಾದ ಮತ್ತು ಯುವ ಎನರ್ಜಿಯನ್ನ ಪ್ರತಿನಿಧಿಸೋ ಗ್ರಹ. ಓಕೆ. ಆದ್ರೆ ಶನಿ ನಿಧಾನ, ಸ್ಥಿರತೆ ಮತ್ತು ಗಾಂಭೀರ್ಯದ ಗ್ರಹ. ಮಕರ ರಾಶಿಯವರಿಗೆ ಈಗ ಸ್ಥಿರತೆ ಅಗತ್ಯವಿದೆ. ಈ ನಿರ್ದಿಷ್ಟ ಸಮಯದಲ್ಲಿ ಹಸಿರು ಬಣ್ಣ ಆ ಬುಧನ ಚಂಚಲತೆಯನ್ನು ತಂದು ಅವರ ನಿರ್ಧಾರಗಳಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು. ಆದ್ರಿಂದ ಆ 2 ದಿನಗಳಲ್ಲಿ ಹಸಿರು ಬೇಡ ಅಂತ ಸೂಚಿಸಿದ್ದಾರೆ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಅವರಿಗೆ ಯಾವುದು ಅದೃಷ್ಟದ ಬಣ್ಣ?
ಕೆಂಪು, ಕಪ್ಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಅತ್ಯಂತ ಅದೃಷ್ಟವನ್ನ ತಂದುಕೊಡ್ತವೆ ಅಂತ ಉಲ್ಲೇಖಿಸಲಾಗಿದೆ. ಈ ಬಣ್ಣಗಳನ್ನ ಪ್ರಮುಖ ಮೀಟಿಂಗ್ಗಳಿಗೆ ಅಥವಾ ಸಂದರ್ಭಗಳಿಗೆ ಧರಿಸೋದ್ರಿಂದ ಅವರ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಹೌದು. ಹಾಗೆಯೇ ಅದೃಷ್ಟ ಸಂಖ್ಯೆಗಳ ಬಗ್ಗೆಯೂ ಹೇಳಿದ್ದಾರೆ. 3, 5 ಮತ್ತೆ 8 ಮಕರ ರಾಶಿಯವರ ಅದೃಷ್ಟ ಸಂಖ್ಯೆಗಳು. ಈಗ ನಾವು ಈ ಡೀಪ್ ಡೈವ್ನ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೇವೆ. ಅದುವೇ ಮಕರ ರಾಶಿಯವರ ವ್ಯಕ್ತಿತ್ವ ಮತ್ತೆ ಅವರ ರಿಲೇಶನ್ಶಿಪ್ ಡೈನಾಮಿಕ್ಸ್. ಇಲ್ಲಿ ಅವರ ಮನಸ್ಸಿನ ಆಳವನ್ನ ಬಿಚ್ಚಿಡಲಾಗಿದೆ. ಹೌದು. ಈ ಮೂಲ ಅವರ ವ್ಯಕ್ತಿತ್ವವನ್ನ ಬಹಳ ಪವರ್ಫುಲ್ ಆಗಿ ಚಿತ್ರಿಸಿದೆ. ಅವರು ಹುಟ್ಟು ನಾಯಕರು. ಯಾವುದೇ ಗುಂಪಿನಲ್ಲಿದ್ರೂ ಮುನ್ನಡೆಸುವ, ಜವಾಬ್ದಾರಿ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರೋರು. ಫ್ರೆಂಡ್ಶಿಪ್ ವಿಚಾರದಲ್ಲಿ ಸ್ನೇಹದ ವಿಚಾರಕ್ಕೆ ಬಂದ್ರೆ ಅವರು ತಮ್ಮ ಸ್ನೇಹಿತರಿಗಾಗಿ, ತಾವು ನಂಬಿದವರಿಗಾಗಿ ಹಣ ಖರ್ಚು ಮಾಡೋದಕ್ಕೆ ಎಂದಿಗೂ ಯೋಚಿಸಲ್ಲ. ಕಷ್ಟದಲ್ಲಿ ಬೆಂಬಲವಾಗಿ ನಿಲ್ತಾರೆ. ಪ್ರೀತಿಯಲ್ಲಿ ಅವರು ಅತ್ಯಂತ ಪ್ರಾಮಾಣಿಕರು ಮತ್ತೆ ಫ್ಲರ್ಟ್ ಮಾಡೋದಕ್ಕಿಂತ ದೀರ್ಘಕಾಲದ ಗಟ್ಟಿಯಾದ ಬಂಧವನ್ನ ಬಯಸುವರು. ಆದ್ರೆ ಇದ್ರಲ್ಲಿ ಒಂದು ಮರೆಯಲಾಗದ ಡಾರ್ಕ್ ಸೈಡ್ ಕೂಡ ಇದೆ ಅಲ್ವಾ? ಅವರು ತಮ್ಮವರನ್ನೇ ಎಷ್ಟು ಪ್ರೀತಿಸ್ತಾರೋ ತಮಗೆ ದ್ರೋಹ ಮಾಡಿದವರನ್ನ ಅಷ್ಟೇ ಕಠಿಣವಾಗಿ ನೋಡ್ತಾರೆ. ಖಂಡಿತ. ದ್ರೋಹವನ್ನ ಅವರು ಸುಲಭವಾಗಿ ಮರೆಯಲ್ಲ ಮತ್ತೆ ಕ್ಷಮಿಸೋದೂ ಇಲ್ಲ. ಒಳ್ಳೆಯವರಿಗೆ ಅತ್ಯಂತ ಒಳ್ಳೆಯವರಾಗಿರ್ತಾರೆ, ಆದರೆ ಬೆನ್ನಿಗೆ ಚೂರಿ ಹಾಕಿದವರಿಗೆ ತಕ್ಕ ಪಾಠ ಕಲಿಸಲು ಹಿಂದೇಟು ಹಾಕಲ್ಲ. ಮುಖ್ಯವಾಗಿ ತಮಗೆ ಗೌರವ ಸಿಗದ ಜಾಗದಲ್ಲಿ, ತಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲದ ಸ್ಥಳದಲ್ಲಿ ಅವರು ಒಂದು ನಿಮಿಷವೂ ಇರಲ್ಲ. ಎಷ್ಟೇ ದೊಡ್ಡ ಅವಕಾಶ ಇದ್ರೂ ಅಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ತಕ್ಷಣ ಅಲ್ಲಿಂದ ಹೊರನಡೀತಾರೆ. ನಾವಿದನ್ನೆಲ್ಲ ಒಟ್ಟಾರೆಯಾಗಿ ಗಮನಿಸಿದ್ರೆ ಮಕರ ರಾಶಿಯವರ ಈ ವ್ಯಕ್ತಿತ್ವ ಅತ್ಯಂತ ರಕ್ಷಣಾತ್ಮಕವಾಗಿದೆ. ಅವರು ತಮ್ಮ ಪ್ರೀತಿಪಾತ್ರರಿಗಾಗಿ ಎಂತಹ ತ್ಯಾಗ ಮಾಡಲಾದರೂ ಸಿದ್ಧರಿರ್ತಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ಅವರು ನಿರೀಕ್ಷಿಸೋದು ಕೇವಲ ಅಪಾರವಾದ ಗೌರವ ಮತ್ತು 100ಕ್ಕೆ 100ರಷ್ಟು ನಿಷ್ಠೆ. ತಮಗೆ ನೋವಾದಾಗ, ತಮ್ಮ ಘನತೆಗೆ ಪ್ರಶ್ನೆ ಬಂದಾಗ ಅವರು ರಾಜಿ ಮಾಡಿಕೊಳ್ಳಲ್ಲ. ಇದು ಅವರ ಸ್ವಾಭಿಮಾನದ ಪರಮಾವಧಿ ಅಂತಲೇ ಹೇಳಬಹುದು. ಇದೊಂದು ಅದ್ಭುತವಾದ ಪ್ರಯಾಣ. ನಾವು ಆರಂಭದಲ್ಲಿ ಅಂದ್ಕೊಂಡಂತೆ ಇದು ಕೇವಲ 4 ದಿನಗಳಲ್ಲಿ ನಿಮ್ಗೆ ಲಾಭವಾಗತ್ತೆ ಅಂತ ಹೇಳೋ ಯಾವುದೋ ಒಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ಮಕರ ರಾಶಿಯವರ ಬಾಲ್ಯದ ಕಠಿಣ ಪರಿಶ್ರಮ, ಶನಿ ಆ ಹೆಡ್ಮಾಸ್ಟರ್ನಂತೆ ನೀಡಿದ ಶಿಸ್ತುಬದ್ಧ ತರಬೇತಿ, ಹನುಮಂತನ ಅಗೋಚರ ರಕ್ಷಣೆ ಮತ್ತೆ ಕೋಪವನ್ನ ನಿಯಂತ್ರಿಸಬೇಕಾದ ಅತ್ಯಗತ್ಯತೆಯ ಬಗ್ಗೆ ನೀಡಿದ ಒಂದು ಸಂಪೂರ್ಣ ಜೀವನ ಪಾಠ. ನಿಜ. ಜೊತೆಗೆ ದಾನ ಮಾಡೋದರ ಮೂಲಕ ನಮ್ಮ ಅಹಂಕಾರವನ್ನ ಹೇಗೆ ಕರಗಿಸ್ಕೊಳ್ಬೇಕು ಅನ್ನೋ ಸೈಕಲಾಜಿಕಲ್ ಟ್ರಿಕ್ ಕೂಡ ಇದರಲ್ಲಿದೆ. ಹೌದು. ಇದು ಮನುಷ್ಯನ ಆಂತರಿಕ ಪ್ರವೃತ್ತಿಗಳು ಮತ್ತೆ ಬಾಹ್ಯ ಪ್ರಪಂಚದಲ್ಲಿ ಅವನಿಗೆ ಸಿಗುವ ಫಲಿತಾಂಶಗಳ ನಡುವಿನ ಕೊಂಡಿಯನ್ನ ಬಹಳ ಸೂಕ್ಷ್ಮವಾಗಿ ತೆರೆದಿಟ್ಟಿದೆ. ನಕ್ಷತ್ರ ಪಾದಗಳ ಲೆಕ್ಕಾಚಾರದಿಂದ ಹಿಡಿದು ಬಣ್ಣಗಳ ಹಿಂದಿನ ವಿಜ್ಞಾನದವರೆಗೂ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಖಂಡಿತ. ಈ ಸುದೀರ್ಘವಾದ ಮತ್ತೆ ಕುತೂಹಲಕಾರಿ ಚರ್ಚೆಯ ಕೊನೆಯಲ್ಲಿ ಈ ಎಲ್ಲಾ ಮಾಹಿತಿಗಳನ್ನ ಒಟ್ಟುಗೂಡಿಸಿ ನಾನು ನಮ್ಮ ಕೇಳುಗರಿಗ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟು ಹೋಗಲು ಬಯಸ್ತೀನಿ. ಈ ಮೂಲದಲ್ಲಿರೋ ವಿವರಣೆಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಶನಿ ಪ್ರಾಮಾಣಿಕರ ಕಷ್ಟಗಳಿಗೆ ಕೊನೆಯಲ್ಲಿ ಪ್ರತಿಫಲ ನೀಡ್ತಾನೆ ಅಂತ. ಆ ಕಟ್ಟುನಿಟ್ಟಾದ ಮುಖ್ಯೋಪಾಧ್ಯಾಯ ಕೊನೆಗೂ ಎಲ್ಲಾ ಪರೀಕ್ಷೆಗಳನ್ನ ಮುಗಿಸಿ ಅತ್ಯುತ್ತಮ ಪದವಿಯನ್ನ ನೀಡ್ತಾನೆ. ಹಾಗಾದ್ರೆ ಸ್ವಲ್ಪ ಯೋಚಿಸಿ ನೋಡಿ, ಈ ಮುಂಬರುವ 4 ದಿನಗಳಲ್ಲಿ ಅಚಾನಕ್ಕಾಗಿ ಬರೋ ಆ ಅದೃಷ್ಟ ನಿಜವಾಗಿಯೂ ಗ್ರಹಗಳು ಉಚಿತವಾಗಿ ನೀಡ್ತಿರೋ ಅದೃಷ್ಟವೇ? ಅಥವಾ ಅದು ಮಕರ ರಾಶಿಯವರು ವರ್ಷಗಳ ಕಾಲ ಯಾರಿಗೂ ಕಾಣದಂತೆ ಕತ್ತಲಲ್ಲಿ ಸುರಿಸಿದ ಬೆವರು, ಜವಾಬ್ದಾರಿಯ ಭಾರಕ್ಕೆ ಹರಿಸಿದ ಕಣ್ಣೀರು ಮತ್ತೆ ತಮ್ಮ ಕುಟುಂಬಕ್ಕಾಗಿ ನಿಸ್ವಾರ್ಥವಾಗಿ ಮಾಡಿದ ತ್ಯಾಗಗಳಿಗೆ ಸ್ವತಃ ಈ ಬ್ರಹ್ಮಾಂಡವೇ ಎಚ್ಚೆತ್ತುಕೊಂಡು ನೀಡ್ತಿರೋ ಬಡ್ಡಿ ಸಮೇತ ಮರುಪಾವತಿಯಷ್ಟೇ ಆಗಿರಬಹುದೇ? ಯೋಚಿಸಿ.